ವೆಲ್ಕಮ್ ಬ್ಯಾಕ್. ರಾಮನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದು ಓರ್ವ ಸಾವನ್ನಪ್ಪಿದ್ರೆ ಮತ್ತೋರ್ವ ಗಂಭೀರವಾಗಿರುವಂತಹ ಘಟನೆ ಇದು. ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದಿದೆ. ಆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದ್ದು, ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ. ಆತನನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಕನಕಪುರದ ರೂರಲ್ ಕಾಲೇಜಿನ ವಾಣಿಜ್ಯ ಮಳಿಗೆ ನಿರ್ಮಾಣದ ಸಂದರ್ಭದಲ್ಲಿ ಆ ಕಾಮಗಾರಿ ವೇಳೆ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ರು. ಆ ಪೈಕಿ ಒಬ್ಬರನ್ನ ರಕ್ಷಣೆ ಮಾಡಿದ್ದಾರೆ, ಮತ್ತೊಬ್ಬ ಸ್ಪಾಟೆಡ್. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಘಟನೆ ಹೇಗಾಯಿತು, ಆ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ಮತ್ತು ಈ ಕಾಮಗಾರಿಯನ್ನ ಯಾರು ನಡೆಸ್ತಾ ಇರೋದು ಇತ್ಯಾದಿ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಓರ್ವನನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ ಗಂಭೀರವಾದಂತಹ ಗಾಯ ಅವನಿಗೆ ಆಗಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಓರ್ವ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಎಲ್ಲಿಯವರವರು, ಹೊರಗಿನವರ, ಉತ್ತರ ಪ್ರದೇಶದವರು ಯಾರಾದರೂ ಇರಬಹುದಾ, ಏನು ಮಾಹಿತಿ ಪಡ್ಕೋಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಮೃತರು ಎಲ್ಲಿಯವರು ಅಂತ ತಿಳಿದು ಬರ್ತಾ ಇದೆ. ಹೇಗಾಯ್ತು ಈ ಘಟನೆ? ನಿರ್ಮಾಣ ಹಂತದ ಕಟ್ಟಡದ ಕಮಾನು ಕುಸಿದು ಓರ್ವ ಕಾರ್ಮಿಕ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೋರ್ವನಿಗೆ ಗಂಭೀರ ಗಾಯಗೊಂಡಿರುವಂತಹ ಘಟನೆ ಕನಕಪುರ ಟೌನ್ ನ ರೂರಲ್ ಕಾಲೇಜ್ ಸಮೀಪ ನಡೆದಿರುವಂತದ್ದು. ರೂರಲ್ ಕಾಲೇಜಿನ ಮುಂಭಾಗ ವಾಣಿಜ್ಯ ಮಳಿಗೆಗಳ ನಿರ್ಮಾಣ ಕಾಮಗಾರಿ ಕೂಡ ನಡೀತಾ ಇತ್ತು. ಆ ಒಂದು ಮಳಿಗೆಗಳಿಗೆ ಕಮಾನನ್ನು ಕೂಡ ನಿರ್ಮಿಸಲಾಗ್ತಾ ಇತ್ತು. ಏನು ರೂರಲ್ ಕಾಲೇಜಿನ ಒಂದು ಬೃಹತ್ ಆದ ಒಂದು ಕಮಾನನ್ನ ನಿರ್ಮಾಣ ಮಾಡಿ ಅದರ ಪಕ್ಕ ಸಾಕಷ್ಟು ವಾಣಿಜ್ಯ ಮಳಿಗೆಗಳನ್ನ ತೆರೆಯುವಂತ ಒಂದು ಕಾಮಗಾರಿ ಕೂಡ ಅಲ್ಲಿ ನಡೀತಾ ಇತ್ತು. ಈ ವೇಳೆ ನಿರ್ಮಾಣ ಹಂತದ ಕಾಮಾನ ಏನಿದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಹೀಗಾಗಿ ಕೆಲಸ ಮಾಡ್ತಿದ್ದಂತಹ ಇಬ್ಬರು ಕಾರ್ಮಿಕರು ಕೂಡ ಒಂದು ಕಟ್ಟಡದ ಅವಶೇಷಗಳಲ್ಲಿ ಸಿಲುಕಿಕೊಂಡಿದ್ರು. ಸದ್ಯ ಸ್ಥಳೀಯರೇ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ಓರ್ವ ಕಾರ್ಮಿಕನನ್ನ ರಕ್ಷಿಸಿದ್ದಾರೆ. ಮತ್ತೋರ್ವ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿರುವಂತದ್ದು. ಓರ್ವನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ರವಾನಾ ಮಾಡಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಪಕ್ಕದಲ್ಲಿದ್ದಂತಹ ಒಂದ್ 2-3 ಕಾರ್ಮಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕೂಡಲೇ ಸ್ಥಳಕ್ಕೆ ಕನಕಪುರ ಟೌನ್ ನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಕಾಮಗಾರಿಯ ನಡೆಸಿದಂತಹ ಗುತ್ತಿಗೆದಾರರ ವಿರುದ್ಧ ಕಳಪೆ ಕಾಮಗಾರಿ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ನಿರ್ಮಾಣ ಹಂತದಲ್ಲೇ ಅಂದ್ರೆ ಒಂದು ರೌಂಡ್ ಈಗಾಗಲೇ ಅದಕ್ಕೆ ಸೆಂಟ್ರಿಂಗ್ ಕೆಲಸವನ್ನ ಮಾಡಲಾಗಿತ್ತು. ಬಳಿಕ ಅದಕ್ಕೆ ಸಿಮೆಂಟ್ ಅನ್ನು ಕೂಡ ಹಾಕಲಾಗಿತ್ತು. ಆ ಬಳಿಕ ಈ ಒಂದು ಕಮಾನು ಕುಸಿದಿರುವಂತದ್ದು ಸಾಕಷ್ಟು ಅನುಮಾನಕ್ಕೂ ಕೂಡ ಎಡೆಮಾಡಿಕೊಡ್ತಾ ಇರುವಂತದ್ದು. ಅಲ್ಲಿ ಕಳಪೆ ಕಾಮಗಾರಿ ಆಗಿರೋದ್ರಿಂದಾಗಿ ಕಾರ್ಮಿಕರ ಒಬ್ಬ ಸಾವಿಗೆ ಅದು ಕಾರಣವಾಗಿದೆ ಅನ್ನೋದೊಂದು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಮೃತ ಕಾರ್ಮಿಕ ಎಲ್ಲಿಯವನು, ಅವರ ಹೆಸರು, ಜೊತೆಗೆ ಅವರ ಪೋಷಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.